ಜಾಮೀನು ರದ್ದಾಗಿ 3 ಗಂಟೆ ಕಳೆದಿದ್ರೂ ಕೂಡ ದರ್ಶನ್ನ ಸುಳಿವಿಲ್ಲ. ದರ್ಶನ್ ಎಲ್ಲಿದ್ದಾರೆ ಎನ್ನುವ ಖಚಿತ ಮಾಹಿತಿ ಪೊಲೀಸರಿಗೆ ಸಿಗ್ತಾ ಇಲ್ಲ. ಕೆಲವು ಮೂಲಗಳ ಪ್ರಕಾರ ಅವರು ತಮಿಳುನಾಡಿಗೆ ಹೋಗಿದ್ದಾರೆ, ತಮಿಳುನಾಡಿನ ಒಂದು ದೇವಸ್ಥಾನಕ್ಕೆ ತೆರಳಿದ್ದಾರೆ ಎನ್ನುವ ಮಾಹಿತಿ ಇದೆ. ಬೆಳಗ್ಗೆ 10:40 ವೇಳೆಗೆ ಜಾಮೀನು ರದ್ದುಗೊಳಿಸಿ ಆದೇಶವನ್ನು ಮಾಡಿತ್ತು ಸುಪ್ರೀಂ ಕೋರ್ಟ್. ಆದರೆ ಈವರೆಗೂ ಕೂಡ ನಟ ದರ್ಶನ್ ಎಲ್ಲಿದ್ದಾರೆ ಎನ್ನುವ ನಿಖರವಾದ ಮಾಹಿತಿ ಇಲ್ಲ. ಕೊಲೆ ಆರೋಪಿ ದರ್ಶನ್ ಅವರನ್ನು ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಪೊಲೀಸರು. ಮಡಿಕೇರಿ, ತಮಿಳುನಾಡು, ಬೆಂಗಳೂರು, ಮೈಸೂರು ಅಥವಾ ಅವರ ಫಾರ್ಮ್ ಹೌಸ್, ಹೀಗೆ ಎಲ್ಲ ಕಡೆಗಳಲ್ಲೂ ಕೂಡ ಹುಡುಕಾಟ ಮಾಡ್ತಾ ಇದ್ದಾರೆ. ದರ್ಶನ್ ಎಲ್ಲಿದ್ದಾರೆ, ಹೇಗಿದ್ದಾರೆ, ಅಥವಾ ಯಾವಾಗ ಬರ್ತಾರೆ ಎನ್ನುವ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ನಮ್ಮ ಪತಿ ಹಾಜರಾಗ್ತಾರೆ, ಖುದ್ದು ಅವರೇ ಹಾಜರಾಗ್ತಾರೆ, ಯಾವುದೇ ರೀತಿಯ ಸಂದೇಹ ಇಲ್ಲ ಅಂತ ಹೇಳಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ವಕೀಲರ ಮೂಲಕ ಮಾಹಿತಿಯನ್ನು ರವಾನೆ ಮಾಡಿದ್ದಾರೆ. ಸಂಜೆವರೆಗೆ ಟೈಮ್ ಇದೆ ನೋಡಿ. ಜೈಲಿಗೆ ಹೋಗುವಂಥ ಸಂದರ್ಭ 1 ಗಂಟೆ 2 ಗಂಟೆ ಆಚೆ ಕಳೆಯದೆ ಬಹಳ ದೊಡ್ಡ ವಿಷಯ. 6 ತಿಂಗಳು ಜೈಲಲ್ಲಿದ್ದಾಗ ಯಾರೋ ನಮ್ಮವ್ರು ಬಂದು ಒಂದು 10 ನಿಮಿಷ ಮಾತಾಡ್ತಾರೆ ಎಂದಾಗ ಅವರಿಗೆ ಸಿಗುವಂಥ ಆನಂದವೇ ಬೇರೆ ಆಗಿರುತ್ತೆ. ದರ್ಶನ್ಗೆ ಅನುಭವ 2 ಬಾರಿ ಆಗಿದೆ, 1 ಬಾರಿ ಅಲ್ಲ, 2 ಬಾರಿ. ತಮ್ಮ ಪತ್ನಿಯ ಮೇಲೆ ಹಲ್ಲೆ ಮಾಡಿ ಜೈಲಿಗೆ ಹೋಗಿ ಸೆರೆವಾಸವನ್ನು ಅನುಭವಿಸಿದಂಥ ದರ್ಶನ್ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮತ್ತೊಮ್ಮೆ ಜೈಲು ಸೇರಿತು. 2 ಬಾರಿ ಜೈಲು ಸೇರಿದ ಅನುಭವ ಹೊಂದಿರುವಂಥ ದರ್ಶನ್ಗೆ ಅದು ಬಹಳ ಮುಖ್ಯ ಆಗುತ್ತೆ. ಸಂಜೆವರೆಗೆ ಟೈಮ್ ಇದೆ ಅನ್ನೋದನ್ನೇ ಆ ಸಮಯದ ಮಹತ್ವ ದರ್ಶನ್ಗೆ ಕಾಡ್ತಾ ಇರುತ್ತೆ. ಗೊತ್ತಿಲ್ಲ ದರ್ಶನ್ನ ಉದ್ದೇಶಪೂರ್ವಕವಾಗಿ ಎಲ್ಲೇ ಅಡಗಿಕೊಂಡಿದ್ದಾರೆ ಅಂತ ನಾನಂತೂ ಹೇಳ್ತಾ ಇಲ್ಲ. ಅಡಗಿಕೊಳ್ಳಕ್ಕೂ ಆಗೋದಿಲ್ಲ. ದರ್ಶನ್ ಕೋರ್ಟ್ ಮುಂದೆ ಹಾಜರಾಗಬೇಕಾಗುತ್ತೆ. ಅವರು ಮಡಿಕೇರಿಯಲ್ಲಿದ್ದಾರೋ, ತಮಿಳುನಾಡಿನಲ್ಲಿದ್ದಾರೋ, ಬೆಂಗಳೂರಿನ ಮನೆಯಲ್ಲೇ ಇದ್ದಾರೋ, ಮೈಸೂರಲ್ಲಿ ಇದ್ದಾರೋ, ಫಾರ್ಮ್ ಹೌಸಲ್ಲಿ ಇದ್ದಾರೋ, ಎಲ್ಲೇ ಇದ್ದರೂ ಕೂಡ ದರ್ಶನ್ ಈಗ ಹಾಜರಾಗಬೇಕಾಗುತ್ತೆ. ಇವತ್ತು ಸಂಜೆ ಒಳಗಾಗಿ ಶರಣಾಗಬೇಕಾಗತ್ತೆ. ಖುದ್ದು ದರ್ಶನ್ನೇ ಬಂದು ಕಾಮಾಕ್ಷಿ ಪಾಳ್ಯ ಪೊಲೀಸರ ಎದುರು ಸರೆಂಡರ್ ಆಗಬೇಕು, ಅಥವಾ ಪೊಲೀಸರೇ ಅವರನ್ನು ಅರೆಸ್ಟ್ ಮಾಡ್ತಾರೆ. ಕೋರ್ಟಿಗೆ ಹಾಜರುಪಡಿಸಿ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಕಳಿಸಿಕೊಡಲಾಗುತ್ತೆ. ಎಷ್ಟು ದಿನಗಳ ಕಾಲ ಅದಿನ್ನೂ ಹೇಳೋಕ್ಕಾಗೋದಿಲ್ಲ. ಮುಂದಿನ ಕಾನೂನು ನೆರವು ಸಿಗೋದ್ರೊಳಗಾಗೂ ಕೂಡ